ಎಲ್ಲ ರೈತ ಬಾಂಧವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ನಮಸ್ಕಾರ. ಸೊ ಈ ದಿನ ಯಾವ ಬೆಳೆ ಬಗ್ಗೆ ರೈತರಿಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ ರಾಗಿ. ಸೊ ರಾಗಿ ಅಂತಕ್ಕಂಥದ್ದು ಭಾರತ ದೇಶದಲ್ಲೇ ಒಂದು ಉತ್ತಮವಾದ ಆಹಾರ ಬೆಳೆಯಾಗಿದೆ. ಸೊ ಕರ್ನಾಟಕ ರಾಜ್ಯ ಅಂತ ಬಂತು ಅಂದರೆ ನಾನಾ ಕಡೆಯಲ್ಲಿ ಇದನ್ನು ಬೆಳೀತಕ್ಕಂಥ ಒಂದು ವಾಡಿಕೆ ಇದೆ. ಸೊ ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು, ಚಿತ್ರದುರ್ಗ ಜಿಲ್ಲೆ ಇರ್ಬೋದು, ದಾವಣಗೆರೆ ಇರ್ಬೋದು, ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಈ ರೀತಿಯಾದ ಎಲ್ಲ ಪ್ರದೇಶಗಳಲ್ಲಿಯೂ ಕೂಡ ಈ ರಾಗಿನ ಪುರಾತನ ಕಾಲದಿಂದಲೂ ಬೆಳೀತಕ್ಕಂಥ ಒಂದು ಬಯಲುಸೀಮೆ ಬೆಳೆಯಾಗಿದೆ. ಸೊ ಈ ಒಂದು ರಾಗಿನಲ್ಲಿ ಒಂದು ವಿಶಿಷ್ಟವಾದ ಏನಪ್ಪ ಗುಣಲಕ್ಷಣ ಏನು ಅಂತಂತಂದರೆ, ಸೊ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ನಮಗೆ ಬರ್ತಕ್ಕಂಥ ಅನ್ಏಜ್, ಸೊ ಈ ವಯಸ್ಸಿಗೆ ಮೀರಿರ್ತಕ್ಕಂತಹ ಕಾಯಿಲೆಗಳು ಬರ್ತಾ ಇದ್ದಾವೆ. ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು. ಈ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿರ್ಬೋದು, ಅಥವಾ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಇರ್ಬೋದು. ಈ ಎಲ್ಲ ಕಾಯಿಲೆಗಳಿಗೆ ನಮಗೆ ಆಸ್ಪತ್ರೆಗೆ ಹೋದು ಅಂತಂದರೆ ಮೊದಲನೇ ಬಾರಿಗೆ ಹೇಳ್ತಕ್ಕಂಥದ್ದು ರಾಗಿ ಊಟನ ಚೆನ್ನಾಗಿ ಮಾಡಿ ಅಂತಂತ ಹೇಳ್ತಾರೆ. ಎರಡನೇದು ಇನ್ನೊಂದೇನು ಅಂದರೆ, ಇದೊಂದು ಉತ್ತಮವಾದ ಪೌಷ್ಟಿಕಾಂಶ ಗುಣಧರ್ಮ ಹೊಂದಿರತಕ್ಕಂತಹ ಒಂದು ಆಹಾರ ಬೆಳೆ ಆಗಿರೋದ್ರಿಂದ ಸೊ ಬಯಲುಸೀಮೆಯಲ್ಲಿ ಮಳೆ ಕಡಿಮೆ ಇರ್ತಕ್ಕಂಥ ಪ್ರದೇಶದಲ್ಲಿಯೂ ಕೂಡ ಒಂದು ಬೆಳೀತಕ್ಕಂತಹ ಬೆಳೆಯಾಗಿದೆ. ಸೊ ಈ ದಿನ ನಾವು ಕಡೂರು ತಾಲೂಕಿನ ಕೋಡಿಹಳ್ಳಿ ಗ್ರಾಮದಲ್ಲಿ ರಾಜು ನಾಯಕ್ ಅಂತ ಅವ್ರ ಜಮೀನಲ್ಲಿದ್ದೀವಿ. ನಮಸ್ತೆ ಸರ್. ನಮಸ್ತೆ ಸರ್. ಸೊ ಯಾವ ತಳಿ ನಿಮಗೆ ಕೊಟ್ಟಿದ್ದು ನಾವು? 301 ಸರ್. ಇದು KMR 301 ಅಂತಕ್ಕಂಥ ತಳಿನ ಕೊಟ್ಟಿದ್ದು. ಸೊ ಇವರಿಗೆ VC ಫಾರ್ಮ್ ಮಂಡ್ಯ, ಸೊ VC ಫಾರ್ಮ್ ಮಂಡ್ಯದಲ್ಲಿ ತಳಿನ ಡೆವಲಪ್ ಮಾಡಿರ್ತಕ್ಕಂತಹ 301 ಅಂತಕ್ಕಂಥ KMR 301 ಅಂತಕ್ಕಂಥ ತಳಿನ ಕೊಟ್ಟಿದ್ದು. ಯಾವ ತಿಂಗಳಲ್ಲಿ ಬಿತ್ತನೆ ಮಾಡಿದ್ರಿ ಸರ್? ಜೂನ್ ಎಂಡಲ್ಲಿ ಅಂತ ಕಾಣುತ್ತೆ. ಜೂನ್ ಎಂಡಲ್ಲಿ ಬಿತ್ತನೆ ಮಾಡಿದಿರಿ. ಸೊ ನೀವು ಮುಂಚೆ ರಾಗಿನ ಬೆಳೀತಾ ಇದ್ರಿ. ಸೊ ಈ ವರ್ಷ ಈ KMR 301 ಅಂತಕ್ಕಂಥ ತಳಿನ ಕೊಟ್ಟಿದ್ದೀವಿ. ಸೊ ಏನ್ ವ್ಯತ್ಯಾಸ ಅನ್ನಿಸ್ತಿದೆ ಯಜಮಾನ್ರಿ? ಇಲ್ಲ, ಬಾರಿ ಇದರಲ್ಲಿ ಹಾ, ಗಾಬಿಲ್ಲ ಸರ್, ಜಾಸ್ತಿ ವೇಸ್ಟ್ ಬರೋದಿಲ್ಲ. ವೇಸ್ಟ್ ಇಲ್ಲ. ಹಾ, ಇಂಪಾರ್ಟೆಂಟ್ ಏನಂದ್ರೆ ಕಾಳು ತುಂಬಾ ದಪ್ಪ ಇದೆ. ಹಾ, ಆಮೇಲೆ ತೆನೆನೂ ದಪ್ಪ ಬರುತ್ತೆ. ತೆನೆ ದಪ್ಪ ಇದೆ. ಓಕೆ. ಕಾಳು ತುಂಬಾ ಚೆನ್ನಾಗಿ ದಪ್ಪ ಇದೆ. ನೀವು ಬಿತ್ತನೆ ಮಾಡಿ ಸಮಯದಲ್ಲಿ ಮಳೆ ಯಾವ ತರ ಇತ್ತು ಸರ್? ಮಳೆ ಕಮ್ಮಿ ಇತ್ತು ಸರ್. ಮಳೆ ಕಮ್ಮಿ ಇತ್ತು. ಮಳೆ ಕಮ್ಮಿ. ಅಂದ್ರೆ ಮಳೆ ಕಮ್ಮಿ ಇರ್ತಕ್ಕಂಥ ಪ್ರದೇಶದಲ್ಲಿಯೂ ಕೂಡ ಇದು ಈಸಿಯಾಗಿ ಬೆಳೆಯುತ್ತೆ. ಹೌದು, ಹೌದು. ಎರಡನೇದು ಬಿತ್ತನೆ ಮಾಡಾದ್ಮೇಲೆ ಒಂದು ತಿಂಗಳಾದ್ಮೇಲೆ ನೋಡಿದ್ರಿ ಅತಿ ಹೆಚ್ಚು ಮಳೆ ಬಂದಿತ್ತು ಈ ಪ್ರದೇಶದಲ್ಲಿ. ಸಿಕ್ಕಾಪಟ್ಟೆ ಮಳೆ. ಸೊ ಈ ಅತ್ಯಂತ ಹೆಚ್ಚು ಮಳೆ ಬಂದ್ರು ಕೂಡ ಈ ರಾಗಿನಲ್ಲಿ ಏನಾದ್ರು ರೋಗ ಅಂತಕ್ಕಂಥದ್ದು ಕಂಡು ಬಂತ? ಏನು ಕಾಣಿಸ್ ಇವತ್ತಿನವರೆಗೂ ಏನು ಕಾಣಿಸ್ಕೊಂಡಿಲ್ಲ ಸರ್. ಓಕೆ. ಪಕ್ಕದ ಜಮೀನಲ್ಲೆಲ್ಲ ನೋಡಿ, ಅದ್ರಲ್ಲಿ ಮಾಮೂಲಿ ಬೇರೆ ರಾಗಿ ಹಾಕಿರತಕ್ಕಂಥದ್ದು. ಪಕ್ಕದಲ್ಲೇ ಇದೆ ಸರ್. ಓಕೆ. ಅದ್ರಲ್ಲಿ ಹಿಗುಡ್ ರೋಗ ಇದೆ. ಇಗುಡ್ ರೋಗ, ಹಿಗುಡ್ ರೋಗ ಬ್ಲಾಸ್ಟ್ ಅಂತ ಕರಿತೀವಿ. ಆ ಒಂದು ಇದ್ರಲ್ಲಿ Okay. 2-3 ಇದು ಎಲೆಗಳೆಲ್ಲ ಇದಾಗಿದೆ, ಸುಟ್ಟೋದಂಗ ಆಗಿರುತ್ತೆ. ಓಕೆ. ಇದ್ರಲ್ಲಿ ಒಂದೇ ಏನಾಗಿಲ್ಲ ಸರ್. ಒಂದು ಏನಾಗಿಲ್ಲ. ಪ್ರತಿಯೊಂದು ಕಾಳು ದೃಢವಾಗಿದೆ. ಒಂದು ಎಕರೆನಲ್ಲಿ ಎಷ್ಟು ಕ್ವಿಂಟಾಲ್ ತೆಗಿಬಹುದು ಅಂತಕ್ಕಂಥ ಭರವಸೆ ಇದೆ ನಿಮಗೆ? ನನ್ನ ಒಂದು 10 ಕ್ವಿಂಟಾಲ್ ಮೇಲೆ ಸಿಗುತ್ತೆ. 10 ಕ್ವಿಂಟಾಲ್ ಮೇಲೆ ಸಿಗುತ್ತೆ ಪಕ್ಕ. 1 ಕ್ವಿಂಟಾಲ್ ನಾವಿದ್ ಬರೀ 3/4 ಎಕರೆ ಇರೋದು. 3/4 ಎಕರೆ. 1 ಎಕರೆಯಲ್ಲಿ ಹೆಚ್ಚು ಕಮ್ಮಿ ಒಂದು 12 ರಿಂದ 13 ಕ್ವಿಂಟಾಲ್. 13 ಕ್ವಿಂಟಾಲ್ ಅಂತೂ ಖಂಡಿತವಾಗಿ ತೆಗಿಬಹುದು. 100% ತೆಗಿಬಹುದು. ಸೊ ಈ ರಾಗಿನ ಹಾಕಿದಿರಿ ನಿಮಗೆ, ಕಾಳು ಇರ್ಬೋದು. ಕಾಳಲ್ಲಿ ಯಾವ ತರ ಗುಣಧರ್ಮ ಇದೆ? ದಪ್ಪ ಇದೆ ಕಾಳು, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿದೆ. ತುಂಬಾ ಕೆಂಪು ಬರುತ್ತೆ. ಕೆಂಪು ಬರುತ್ತೆ. ಸೊ ಮಾರ್ಕೆಟ್ ತಗೊಂಡೋದ್ರೆ ಇದನ್ನ ಅಕ್ಸೆಪ್ಟ್ ಮಾಡ್ತಾರ? 100%. ಸೊ ಇಲ್ಲಿ ನೋಡ್ತಾ ಇದೀರಿ, ಈ ವರ್ಷ ಮಳೆನೂ ಕೂಡ ವೇರಿಯೇಷನ್ ಇತ್ತು. ಸೊ ಇಂಥ ಸಂದರ್ಭದಲ್ಲಿ ನೀವು ರಾಗಿ ಹಾಕಿದಿರಿ. ಈ ಹಸು ದನಕರುಗಳಿಗೆ ನೀವು ರಾಗಿ ಹಾಕಿದಿರಿ ಅಂತಂದ್ರೆ ಮುಖ್ಯವಾಗಿ ಮೇವಿಗೋಸ್ಕರನು ರೈತರು ಬೆಳೀತಾರೆ. ಸೊ ಇದರಲ್ಲಿ ಮೇವು ಯಾವ ತರ ಇದೆ ಸರ್? ಮೊದಲು ಯಾವ ತರ ಬೆಳೆದಿದೆ? ದಿಂಡು ಭಾರಿ ಚೆನ್ನಾಗಿದೆ. ದಿಂಡು ಚೆನ್ನಾಗಿದೆ, ದಪ್ಪ ಇದೆ. ದಪ್ಪ ಇದೆ. ಸೊ ಅವರೇಜ್ ಮಳೆ ಚೆನ್ನಾಗಿತ್ತು, ಇದು ವಾತಾವರಣ ಚೆನ್ನಾಗಿತ್ತು ಅಂದ್ರೆ ಎಷ್ಟು ಹೈಟ್ ಬೆಳಿಬಹುದು ಸರ್ ಇದು? ಸರ್ ಒಂದು 4 ಅಡಿವರೆಗೂ ಬೆಳೆಯುತ್ತೆ. 4 ಅಡಿವರೆಗೂ ಬೆಳೆಯುತ್ತೆ. ಸೊ ಇದು ನಮ್ಮ ಬಯಲಿಗೆ ಈ KMR 301 ಅಂತಕ್ಕಂಥದ್ದು ಸೂಕ್ತವಾಗಿದೆಯಾ? ರೈತರು ಬೆಳಿಬಹುದು? ಫಸ್ಟ್ ಸರ್ ನಾನು ನಿಮ್ಮ ಹತ್ರ ತಂದಿದ್ದು. ತಂದ್ಮೇಲೆ ಈಗ ಇಡೀ ಊರವರೇ ನನಗ್ ಬೇಕು, ನಾವೆಲ್ಲ ನೀವು ಬೇರೆ ಕಡೆ ರಾಗಿ ಹಾಕಿದಿರಿ? ಹಾಕಿದೀವಿ ನಾವು, ಅಲ್ಲಿ ನೋಡ್ಲಿಲ್ಲ ಅವೆಲ್ಲ. ಈಗ ಈ ತರ ಬೇರೆ ತಳಿ ಹಾಕಿದಿರಿ, ಲೋಕಲ್ ನೀವು ಹಳ್ಳಿನಲ್ಲಿ ಇರ್ತಕ್ಕಂಥ ತಳಿನೇ ಬಳಸಿದಿರಿ. ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆಯಾ? ಇದು ನೀವು ಕೊಟ್ಟಿರೋದು ಈ ಸರಿ ಭಾರಿ ಚೆನ್ನಾಗೈತೆ. ಭಾರಿ ಚೆನ್ನಾಗಿದೆಯಾ? ರೈತರಿಗೆ ಉಪಯೋಗ ಆಗುತ್ತೆ, ಅನುಕೂಲ ಆಗುತ್ತೆ ನಮಗೆ. ಸೊ ಇಲ್ಲಿ ಎಲ್ಲಾ ರೈತರಿಗೂ ಏನ್ ಹೇಳ್ತಾ ಇದೀವಿ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ. ಸೊ ರಾಗಿಗೆ ಅಂತಂತ ಬಂತು ಅಂದ್ರೆ ಕ್ವಿಂಟಾಲಿಗೆ 3,500ದಿಂದ 5,000 ರೂಪಾಯಿ ತನಕನೂ ಬೆಲೆ ಇದೆ. ಎರಡನೇದು ಇನ್ನೊಂದೇನು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ರಾಗಿ ಬೆಳೆಯೋದು ತುಂಬಾ ಸುಲಭ. ಕಾರಣ ಏನು ಅಂತಂದರೆ, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಕರಿತೀವಿ. ಸೊ ಕೊಯ್ಲಿನೋತ್ತರ ಚಟುವಟಿಕೆಗಳು ಅಂತ ಏನು ಕರಿತೀವೋ ಪ್ರತಿಯೊಂದು ಕೂಡ ಆಧುನಿಕ ತಂತ್ರಜ್ಞಾನದಲ್ಲಿ ಮಿಷನರೀಸಿಂದ ಆಗಿರೋದ್ರಿಂದ ಸೊ ಇಲ್ಲಿ ರೈತರಿಗೆ ರಾಗಿನಲ್ಲಿ ಬರ್ತಕ್ಕಂತಹ ಲೇಬರ್ ಕಾಸ್ಟ್ ಅಂತ ಏನು ಕರಿತೀವೋ ಕೂಲಿ ಕಾರ್ಮಿಕರ ಖರ್ಚು ಕೂಡ 0 ಆಗಿರುತ್ತೆ, 0 ಆಗಿರುತ್ತೆ. ಎರಡನೇದು ಇನ್ನೊಂದೇನು ಅಂದರೆ, ಒಂದು ಸತಿ ಇದು ಹಾರ್ವೆಸ್ಟ್ ಆಯಿತು ಅಂತಂದರೆ ಈಗಿರ್ತಕ್ಕಂಥ ಆಧುನಿಕ ತಂತ್ರಜ್ಞಾನದಲ್ಲಿ ಒಂದೇ ದಿನದಲ್ಲಿ ನಿಮಗೆ ಹಾರ್ವೆಸ್ಟಿಂದ ಹಿಡಿದು ಬ್ಯಾಗಿಂಗ್ ಆಗೋ ತನಕ ಇರೋದ್ರಿಂದ ನಿಮಗೆ ರಾಗಿ ಬೆಳೆನಲ್ಲಿ ಯಾವುದೇ ರೀತಿಯಾದ ನಿಮಗೆ ಖರ್ಚು ಬರ್ತಕ್ಕಂಥದ್ದು ತುಂಬ ಕಡಿಮೆ ಇರುತ್ತೆ. ದಯವಿಟ್ಟು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ,
ಸೊ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಿಲ್ಲದಲೇ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಇರ್ತಾರೆ. ಸೊ ಈ ಬಯಲು ಸೀಮೆನಲ್ಲೇ ಇತ್ತೀಚಿನ ದಿನಗಳಲ್ಲಿ ರಾಗಿ ಬೆಳೀತಕ್ಕಂಥ ಪ್ರದೇಶದಲ್ಲೆಲ್ಲ ಅಡಿಕೆಗಳನ್ನ ಬೆಳೀತಕ್ಕಂಥ ಒಂದು ಪರಿಸ್ಥಿತಿನ ನೋಡಿದ್ದೀವಿ. ಸೊ ಕೆಲವೊಂದು ವಾತಾವರಣದ ವೈಪರೀತ್ಯ ಆದಾಗ ಕೆಲವೊಂದು ಸತಿ ನಾವು ಏನಾಗುತ್ತೆ ಅಂದರೆ ಬೆಳೆಗಳನ್ನ ಹಾಳು ಮಾಡ್ತಕ್ಕಂತಹ ಪರಿಸ್ಥಿತಿ ಇರುತ್ತೆ. ಸೊ ದಯವಿಟ್ಟು ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ನಾವು ಬೆಳೆನ ಆರಿಸ್ಕೊಂಡು ಅಂತಂದರೆ ರೈತರಿಗೆ ಬರ್ತಕ್ಕಂಥ ನಷ್ಟ ತುಂಬ ಕಡಿಮೆ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿಯೂ ಕೂಡ ರಾಗಿಯೂ ಕೂಡ ವಾಣಿಜ್ಯ ಬೆಳೆಗೆ ಇರ್ತಕ್ಕಂತಹ ಒಂದು ಉತ್ತಮವಾದ ಮಾರುಕಟ್ಟೆ ಬೆಲೆ ಇರೋದ್ರಿಂದ ದಯವಿಟ್ಟು ಎಲ್ಲ ರೈತರುಗಳು ಕೂಡ ತಮ್ಮ ತಮ್ಮ ಜಮೀನುಗಳಲ್ಲಿ ರಾಗಿ ಬೆಳೆನ ಬೆಳೆಯಿರಿ, ಮತ್ತು ನಿಮ್ಮ ಕುಟುಂಬನೂ ಕೂಡ ಆರೋಗ್ಯವಾಗಿಡೋದಕ್ಕೆ ಒಂದು ಉಪಕಾರಿಯಾಗುತ್ತೆ. ಇನ್ನೊಂದು ಮುಖ್ಯವಾಗಿ ಏನು ಅಂತಂತಂದರೆ ರಾಗಿನ ನಾವು ಬೆಳೆದು ಅಂತಂತಂದರೆ ಮಣ್ಣಿನ ಫಲವತ್ತತೆಯೂ ಕೂಡ ನಾವು ಚೆನ್ನಾಗಿ ದೀರ್ಘಾವಧಿಯವರೆಗೂ ಕೂಡ ಕಾಪಾಡಬಹುದು. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ರಾಗಿಯನ್ನು ಡೆವಲಪ್ ಮಾಡೋದಕ್ಕೆ ಭಾರತ ಸರ್ಕಾರವು ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ ರಿಸರ್ಚ್ ಅಂತ ಕರಿತೀವಿ. ಸಿರಿಧಾನ್ಯಗಳಲ್ಲಿ ನಾವು ಬೆಳೆಯೋದ್ರ ಜೊತೆಗೆ ರೈತರಿಗೆ ಅದರಲ್ಲೇ ಮಾಡ್ತಕ್ಕಂಥ ಬಹು ಉತ್ಪನ್ನಗಳ ಬಗ್ಗೆ ತರಬೇತಿ ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ಎಲ್ಲ ಉಪಯೋಗಗಳನ್ನ ದಯವಿಟ್ಟು ಎಲ್ಲ ರೈತರುಗಳು ಉಪಯೋಗಿಸ್ಕೊಂಡು ಈ ರೀತಿಯಾದ ಸಿರಿಧಾನ್ಯಗಳನ್ನ ಬಯಲು ಸೀಮೆ ಬೆಳೆಗಳನ್ನ ಎಲ್ಲರೂ ಯಥೇಚ್ಛವಾಗಿ ಬೆಳೆಸ್ರಿ ಮತ್ತು ಉಳಿಸ್ರಿ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತೀವಿ. ಈ KMR ಅಂತಕ್ಕಂಥ 301 ಅಂತಕ್ಕಂಥ ತಳಿ ನಮ್ಮ ಕಡೂರು ಭಾಗಕ್ಕೆ ಅತ್ಯಂತ ಸೂಕ್ತವಾಗಿ ಬರುತ್ತೆ ಅಂತಕ್ಕಂಥ ನಂಬಿಕೆ ಬಂದಿದೆಯಲ್ಲ ಸರ್. ಈಗ ಇಲ್ಲೇ ನೋಡಿ, ಈಗ ಇಲ್ಲೇ ಕಾಣುತ್ತಲ್ಲ, ಹೌದಾ, ಹೆಚ್ಚು ಕಮ್ಮಿ ಮುಕ್ಕಾಲಕ್ಕೆ ನಾವು ಮಾಡಿರೋ ಎಲ್ಲಾ ರೈತರಿಗೂ ಹೇಳ್ಬೋದು ಈ ವೆರೈಟಿ ನಾವು ಮುಂದೆ ತಗಂತೀರಿ. ಇದು ಬೆಳೆದ್ರೆ ಲಾಸ್ ಅಂತೂ ಆಗೋದಿಲ್ಲ. ಇಡೀ ಊರೇ ಕೇಳ್ತಾ ಇದೆ, ಇಡೀ ಊರೇ ಎಲ್ಲಿಂದ ತರಿಸಿದ್ರಿ ಬೀಜ, ನಮ್ಗೆ ನಾವೆಲ್ಲ ಅದೇ ಮಾತು ಹೇಳ್ತಿದೀವಿ, ಹತ್ರ ಹೋಗೋದು ಸಿಗುತ್ತೆ ಅಂತ ಹೇಳಿದೀವಿ ಸರ್. ಇವಾಗ VC ಫಾರ್ಮ್ ಮಂಡ್ಯದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಈ KMR 301 ಅಂತಕ್ಕಂಥ ತಳಿ ರೈತರಿಗೆ ಉಪಯೋಗ ಆಗುತ್ತಲ್ಲ? 100% 100% ಉಪಯೋಗ ಆಗುತ್ತೆ. ಥ್ಯಾಂಕ್ ಯು.